ಬೇಡ ಪ್ರಸಾದ ತಗೊಂಬಾಮ. ಪ್ರಸಾದ ಎಲ್ಲರೂ ಕೊಡೋದು. ಗುಣ ಪರವಾಗಿಲ್ಲ ಕಣ, ಕೇಸರಿ ಬಾತ್ ಚೆನ್ನಾಗಿ ಮಾಡಿದ್ಯಾ? ನಾನು ಯಾವಾಗಲೂ ಚೆನ್ನಾಗೇ ಮಾಡ್ತೀನಿ ರೀ. ನಿಮ್ಮ ಬಾಯ ಸರಿ ಇಲ್ಲ, ಒಂದೊಂದ್ಸಲ ಒಂದೊಂದು ಥರ ಅಂತೀರಾ. ಏನೋ ಸ್ವಲ್ಪ ಹೊಗಳೋಣ ಅಂತ ಅನ್ಕೊಂಡ್ರೆ ನಿನಗೇನೇ ಬಿಲ್ಡಪ್ ತಗೋತಿಯಲ್ಲ. ಹೋಗ್ರಿ. ನನಗೆ ನನ್ನ ಮಗಂಗೆ ತಿಂಡಿ ತಮ್ಮ. ಆಯ್ತು, ಕೂತ್ಕೊಳ್ಳ. ಇದೇನ ಇದು ಹಬ್ಬದ ದಿನ ಈ ಪಲಾವ್ ಗೀ ರೈಸ್ ಮಾಡ್ತೀಯ ಅಂತ ಅನ್ಕೊಂಡ್ರೆ ಈ ಕೆಟ್ಟು ಉಪ್ಪಿಟ್ಟು ಮಾಡಿದೆಯಲ್ಲ. ಏನು ಮಾತು ಅಂತ ಆಡ್ತೀರ್ರಿ? ಶಿವರಾತ್ರಿ ಇವತ್ತು ಅದನ್ನೆಲ್ಲ ತಿನ್ನಬಾರ್ದು, ಉಪವಾಸ ಇರಬೇಕು. ಅತ್ತೆ ನೋಡಿ ಉಪವಾಸ ಇದ್ದಾರೆ. ನಿಮ್ಮ ಕೈಲಿ ಅದೆಲ್ಲ ಆಗಲ್ಲ ಅಂತ ಇದನ್ನ ಮಾಡಿದ್ದೀನಿ. ಇದನ್ನು ಅಷ್ಟೇ, ಹೊಟ್ಟೆ ತುಂಬ ತಿನ್ನೋ ಹಾಗಿಲ್ಲ, ಚೂರೇ ತಿನ್ಬೇಕು. ಆಯ್ತು ಬಿಡಮ್ಮ, ನೀನು ತಿನ್ನೋ. ಒಂದು ಚೂರು ತಿಂತೀನಿ. ಸರಿ. ಏನು ನೀವು ಇವತ್ತು ಇಷ್ಟೊತ್ತಾದರೂ ಇನ್ನೂ ಆಫೀಸ್ಗೆ ಹೋಗೋ ತಯಾರಿನಲ್ಲೇ ಇಲ್ಲ? ಇವತ್ತು ಶಿವರಾತ್ರಿ ಅಲ್ವನೇ, ರಜಾ. ನಾನು ಅಪ್ಪಂತರ ಆಟ ಓಡಿಸ್ತಿದ್ದಿದ್ರೆ ಇವತ್ತು ಒಳ್ಳೆ ಕಮಾಯಿ. ಬೇಡ ಬರ್ತೀನಮ್ಮ. ಮಾಮ ತಿಂಡಿ ಕೊಡ್ತೀನಿ, ತಿಂಡಿ ತಿನ್ಕೊಂಡು ಹೋಗಿ. ಬೇಡಮ್ಮ, ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ, ಅದಕ್ಕೆ ಉಪವಾಸ ಮಾಡ್ತಿದ್ದೀನಿ. ಮಾವ ಸ್ವಲ್ಪ ಬಾಕ್ಸಿಗಾದ್ರೂ ಹಾಕೊಡ್ತೀನಿ. ಇಲ್ಲಮ್ಮ, ಉಪವಾಸ. ಬರ್ತೀನಪ್ಪ ಚಿರು. ಹುಷಾರು. ಬಾಯ್ ತಾತ. ಬಾಯ್ ಬಾ. ಹುಷಾರು ಮಾವ. ಆಯ್ತಮ್ಮ. ಏನ್ರಿ ನೀವು ಹಬ್ಬದ ದಿವಸನಾದ್ರೂ ಒಂದು 4 ಒಳ್ಳೆ ಮಾತಾಡಬಾರ್ದಾ? ನೋಡಿ ಹೆಂಗ್ ಬೇಜಾರು ಮಾಡ್ಕೊಂಡು ಹೋದ್ರು ಅಂತ. ಅಯ್ಯೋ, ನಾನೇನು ಹೇಳಿದೆ? ಇರೋದನ್ನೇ ತಾನೇ ಹೇಳ್ತಿರೋದು. ಅವ್ರಿಗೆ ಅರ್ಥ ಆಗತ್ತೆ ಬಿಡು. ನಿಮ್ಮ ಹತ್ರ ಯಾರಾದ್ರೂ ವಾದ ಮಾಡಕ್ಕ ಆಗತ್ತೆ ರೀ? ನಂಗೆ ಯಾಕೋ ನಮ್ಮ ಅಮ್ಮನ ನೋಡಬೇಕು ಅಂತ ಅನಿಸ್ತಾ ಇದೆ. ನೀವು ಹೋಗಿ ಕರ್ಕೊಂಬರ್ಬಾರ್ದಾ? ಇದೊಳ್ಳೆ ತಲೆನೋವು ಆಯ್ತಲ್ಲ. ಏನೋ ಇವತ್ತು ರಜಾ ಇದೆ, ತಿನ್ಕೊಂಡು ಆರಾಮಾಗಿರೋಣ ಅಂದರೆ ಹೊಸ ಕೆಲಸ ನನ್ನ ತಲೆ ಕಟ್ತಿದ್ಯಾ ರೀ? ಪಾಪ ರೀ ಅಮ್ಮ, ಒಬ್ಳೇ ಇರ್ತಾಳವಳು, ಯಾರೂ ಇರಲ್ಲ ಅಂತ ಅವಳು ಹಬ್ಬನೂ ಮಾಡಲ್ಲ. ನೋಡಿ ನಾವಾದ್ರೆ ಇಲ್ಲಿ ಹಬ್ಬ ಎಲ್ಲ ಮಾಡಿದ್ದೀವಿ, ನಾನೀಗ ಅಡುಗೆನೂ ಮಾಡ್ತೀನಿ. ನಾನೇ ಹೋಗಿ ಕರ್ಕೊಂಬಂದ್ಬಿಡೋಣ ಅಂದರೆ ನಂಗೆ ಇನ್ನೂ ತುಂಬ ಕೆಲಸ ಇದೆ. ಹೋಗಿ ಕರ್ಕೊಂಬರ್ಬಾರ್ದೇನ್ರಿ? ಸರಿ ಬಿಡ, ನಿನಗೋಸ್ಕರ ಕರ್ಕೊಂಬರ್ತೀನಿ. ಇವು ಚಾಳ, ಇಷ್ಟು ವರ್ಷದಲ್ಲಿ ಇದು ಒಂದೇ ಮಾತಿಗೆ ನೀವು ತಕ್ಷಣ ಒಪ್ಕೊಂಡಿದ್ದು. ಇಲ್ಲ ಅಂದರೆ ಯಾವಾಗ ನೋಡಿದ್ರು ಅದೇನು ಲೆಕ್ಕಾಚಾರ ಆಗ್ತೀರ. ಅಮ್ಮ ನೀರು ಬಾರೋ, ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋ. ಇವ್ರ ಅಮ್ಮ ಬರ್ತಾಳೆ ಅಂತ ತಿಂಡಿ ಉಪಚಾರ ಏನು ಒಟ್ಟಲ್ಲಿ ನನ್ನ ಜೇಬಿಗೆ ಕತ್ರಿ ಬೀಳೋದು. ತಿಂಗಳ ಖರ್ಚಲ್ಲಿ ಇದೆಲ್ಲ ಮಾಡ್ತಿರೋದಲ್ವಾ, ಪರವಾಗಿಲ್ಲ, ಏನಾದ್ರು ಮಾಡ್ಕೊಂಡು ಸಾಯಲಿ, ನನಗೇನಾರು. ನೀಲು
ದೇವಸ್ಥಾನಕ್ಕೆ ಹೋಗೋನ್ನಲ್ಲ. ಪೂಜೆಗೆ ಸಮಯ ಆಗುತ್ತೆ, ಹೊರಡ್ರಮ್ಮ. ಇಲ್ಲ ಅತ್ತೆ, ನಾವಿಬ್ಬರು ದೇವ್ರ ಪೂಜೆಗೆ ಹೋಗ್ತಾ ಇಲ್ಲ. ಯಾಕಮ್ಮ, ಏನಾಯ್ತು? ಮರಿಗೂಡ ಏನಾದರೂ ಅನ್ನ? ಇಲ್ಲ ಅತ್ತೆ, ಅವ್ರೇನೂ ಹೇಳಿಲ್ಲ. ನೀವೇನೋ ನಮ್ಮಿಬ್ಬರನ್ನ ದೇವಸ್ಥಾನಕ್ಕೆ ಪೂಜೆಗೆ ಹೋಗಿ ಬನ್ನಿ ಅಂತ ಹೇಳಿದ್ರಿ. ಆದರೆ ಮಾವ ಅಂದರೆ ಮಾವ ಅವ್ರೇನಂದ್ರು? ಅವರು ದೇವಸ್ಥಾನಕ್ಕೆ ಸಿದ್ದು ಮತ್ತು ಭಾವನಾನೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಲಿ ಅಂತ ಹೇಳಿ ಅವ್ರನ್ನೇ ಕಳಿಸಿದ್ದಾರೆ ಅತ್ತೆ. ಅಂದರೆ ಅವರಿಬ್ಬರನ್ನ ದೇವಸ್ಥಾನಕ್ಕೆ ಹೋಗು ಅಂದ್ರ? ಇಷ್ಟು ವರ್ಷದಿಂದ ಈ ಮನೇಲಿ ಮಗು ಆಗಲಿಲ್ಲ, ದೇವಸ್ಥಾನಕ್ಕೆ ಹೋಗೋ ಪೂಜೆ ಮಾಡಿಸ್ಕೊಂಡು ಬರಲಿ, ಈ ಮನೆಗೆ ಒಳ್ಳೇದಾಗಲಿ ಅಂತ ಆಸೆ ಪಟ್ಟರೆ ಅವ್ರು ನಾನು ಯಾವ ಮಾತಿಗೂ ಬೆಲೆ ಕೊಡಲ್ಲ. ಚಿರು, ಅವ್ರನ್ನೇ ಕೇಳ್ತೀನಿ ನಾನು. ನಮ್ಮನ್ನು ಕಳಿಸ್ದೆ ಆ ಸಿದ್ದು ಮತ್ತು ಭಾವನಾನ ಕಳಿಸಿದ್ರಲ್ವಾ, ಅವಳೇ ಈ ಮನೆಯಲ್ಲಿ ಎಲ್ಲ ಅನ್ನೋ ಥರ ಆಗ್ತಿದೆ. ಇಲ್ಲ, ಇದನ್ನು ಹೀಗೆ ಬಿಡಬಾರ್ದು, ಬಿಡಲ್ಲ ನಾನು. ತಾಲೂಕು ಆಫೀಸಲ್ಲಿ ಏನೋ ಕೆಲಸ ಮಾಡೋಕ್ಕೆ ಹೇಳಿದ್ದೆ, ಮಾಡಿದ್ನ ನೋಡ್ಲಾ? ಅದು ಕೂಕಲ್ಲ ಹೊಸಿ ತರ್ಕೊಳ್ಳಿ, ಆಮೇಲೆ ಮಾಡ್ತೀನಿ. ಯಾಕಮ್ಮೆ ಒಳ್ಳೆ ಬಿರುಗಾಳಿ ಬಂದಂಗೆ ಬರ್ತಾ ಇದೆಯಲ್ಲ? ರೀ, ಮರಿಗೋಡುನು ನೀಲುನು ದೇವಸ್ಥಾನ ಕಳಿಸಿ ಅಂದರೆ ನೀವು ಯಾಕ್ರಿ ಅವರಿಬ್ಬರನ್ನು ಕಳಿಸಿದ್ದೀರಾ? ಅಯ್ಯೋ, ಮನೆಯಿಂದ ಯಾರೋ ಇಬ್ಬರು ಪೂಜೆ ಮಾಡ್ಕೊಂಬಂದ್ರೆ ಆಗಕ್ಕಿಲ್ವೇ? ಏನೋ ಮನೆಯಲ್ಲಿ ಹೊಸ್ದಾಗಿ ಮದುವೆ ಆಗವ್ರೆ, ಗಂಡು ಹೆಣ್ಣು ಜೊತೆಲಿ ಹೋಗಿ ಬಂದಿ ಅಂತ ಕಳ್ಸಿದ್ದೀನಿ. ಈ ಇಷ್ಟಿಗೆ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಾ ಇದ್ಯಾ ಅಂತ ನನಗಂತೂ ಅರ್ಥ ಆಯ್ತಿಲ್ಲಪ್ಪ. ಮರಿಗೋಡನ್ಗೂ ನೀಲುಗೂ ಮದುವೆ ಆಗಿ ಇಷ್ಟು ವರ್ಷ ಆದರೂ ಮಕ್ಕಳಾಗಲಿಲ್ಲ. ಅವ್ರು ದೇವಸ್ಥಾನಕ್ಕೆ ಹೋದ್ರೆ ಏನಾದರೂ ಒಳ್ಳೇದಾಗುತ್ತೇನೋ ಅಂತ ಆಸೆ ಪಡ್ತಾ ಇದ್ದೆ. ನೀವು ನೋಡಿದ್ರೆ ಅವರಿಬ್ಬರೇನೋ ನಮ್ಮನ್ನು ಒಪ್ಪಿಗೆ ತೊಗೊಂಡು ಮದುವೆ ಮಾಡ್ಕೊಂಡಿದ್ದಾರೆ ಅನ್ನೋ ಥರ ಅವರಿಬ್ಬರನ್ನ ಕಳಿಸಿದ್ರಲ್ಲ. ನಿಮ್ಗೆ ಅವರಿಬ್ಬರೇ ಮುಖ್ಯ ಅಲ್ವಾ? ಇವರಿಬ್ಬರಿಗೂ ಮಕ್ಕಳಾಗಬೇಕು, ಅವ್ರು ಸಂತೋಷವಾಗಿರ್ಬೇಕಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಓ, ನಾನು ಆ ವಿಷಯನೇ ಯೋಚನೆ ಮಾಡಲಿಲ್ಲಲ್ಲವೇ. ಸರ್ ಬಿಡು, ಇನ್ನೊಂದ್ಕಿಂತ ಅವರಿಬ್ಬರನ್ನೇ ಪೂಜೆಗೆ ಕಳಿಸಿದ್ರೆ ಆಯಿತು. ನೀವು ಯಾಕೆ ಯೋಚನೆ ಮಾಡ್ತೀರಾ ಹೇಳಿ? ನಿಮಗೆ ಮರಿಗೋಡನ ಬಗ್ಗೆನೂ ಯೋಚನೆ ಇಲ್ಲ, ಸಿಂಚನ ಬಗ್ಗೆನೂ ಯೋಚನೆ ಇಲ್ಲ. ಯಾವಾಗಲೂ ಅವರಿಬ್ಬರದೇ ಯೋಚನೆ, ನನ್ನ ಬಗ್ಗೆ ಅಂತೂ ಇಲ್ಲವೇ ಇಲ್ಲ. ಈ ಮನೇಲಿ ನಾನು ಒಬ್ಳಿದ್ದೀನಿ ರೀ, ನನ್ನ ಮಾತಿಗೂ ಬೆಲೆ ಕೊಡಿ. ನಿಂತ್ಕೊಳ್ಳಮ್ಮೆ, ನನ್ನ ಮಾತು ಕೇಳಮ್ಮೆ. ಏನು ತಲೆನೋವಪ್ಪ ಇದು, ದಿನ ಬೆಳಿಗ್ಗೆ ಆದರೆ ಇದೇ ಆಗೋಯ್ತಲ್ಲ ನನ್ನ ಕತೆ. ಇದರಿಂದ ಯಾವಾಗ ಹೆಂಗೆ ಆಚೆ ಬರೋದು ಅಂತಲೇ ನಂಗೆ ಗೊತ್ತಾಯ್ತಾ ಇಲ್ವಲ್ಲ. ವೀಣಾ ಅವ್ರ ಅಮ್ಮನ ಕರ್ಕೊಂಬರಕ್ಕೆ ಹೇಳಿದ್ಲು. ಅಟ್ಲೀಸ್ಟ್ ಅವ್ರ ಅಮ್ಮನ ಕರ್ಕೊಂಡು ಹೋದ್ಮೇಲೆ ಆದರೂ ಈ 5 ಲಕ್ಷ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ನಿಲ್ಲಿಸ್ತಾಳ ನೋಡೋಣ. ಅತ್ತೆ ಅತ್ತೆ ಅಳಿಯಂದ್ರು, ಬನ್ನಿ ಬನ್ನಿ, ಒಳಗೆ ಬನ್ನಿ. ಇಲ್ಲ ವೀಣಾ, ಚಿರು ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಬನ್ನಿ, ಒಳಗೆ ಬನ್ನಿ. ಅಯ್ಯೋ, ಒಳಗೆ ಬರೋಷ್ಟು ಟೈಮ್ ಇಲ್ಲ. ವೀಣಾ ಯಾಕೋ ನಿಮ್ಮನ್ನು ತುಂಬ ನೆನೆಸ್ಕೊತಾ ಇದ್ಲು, ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವತ್ತಾ? ಇವತ್ತಾಗಲ್ಲ ಅಳಿಯಂದ್ರೆ, ಇನ್ನೊಂದು ದಿವಸ ಬರ್ತೀನಿ, ಹೇಳಿ ಅವಳಿಗೆ. ಅವಳು ಅಷ್ಟೊಂದೆಲ್ಲ ಫೋರ್ಸ್ ಮಾಡಿ ನೀವು ಕರ್ಕೊಂಡು ಬರಲೇಬೇಕು ಅಂತ ಹೇಳಿದಾಳೆ. ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ನೀವು ನೋಡಿದ್ರೆ ಬರಲ್ಲ ಅಂತ ಹೇಳ್ತಿದ್ದೀರಾ? ಅದು ಹಾಗಲ್ಲ, ಕೆಲಸ ಇದೆ ಅನ್ನೋದು ನಿಮಗೆ ಗೊತ್ತಲ್ಲ. ವೀಣಂಗೆ ನಾನೇ ಒಂದು ಮಾತು ಹೇಳ್ತೀನಿ. ದೇವ್ರೆ, ನಾನು ಏನು ಬೇಡ್ಕೋತಾ ಇದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದನ್ನು ಬೇಗ ಈಡೇರಿಸು. ಈ ನಾನು ಉಪವಾಸ ವ್ರತ ಎರಡೂ ಅದೇ ಕಾರಣಕ್ಕೆ ಮಾಡ್ತಾ ಇದ್ದೀನಿ. ನೀನು ದಾರಿ ತೋರಿಸ್ತೀಯಾ ಅನ್ನೋ ನಂಬಿಕೆ ಇದೆ. ದೇವ್ರೆ, ನಮ್ಮ ಮೇಡಮ್ ಅವ್ರನ್ನ ಚೆಂದಾಗಿಟ್ಟಿರು. ಜೀವನ ಪೂರ್ತಿ ಅವ್ರ ಜೊತೆಲಿ ಇರಬೇಕು ಅನ್ನೋದಷ್ಟೇ ನಮ್ಮ ಆಸೆ. ಅದಕ್ಕೆ ನಿನ್ನ ಆಶೀರ್ವಾದ ಬೇಕು. ಮಂಗಳಾರತಿ ತಗೊಳ್ಳಿ ಮೇಡಮ್ ಅವರೇ, ತಗೊಳ್ಳಿ. ಓಕೆ. ನೋಡ್ರೆ, ದಂಪತಿಗಳಿಗೂ ಇವಾಗ ಹಾರ ಬದಲಾಯಿಸ್ಕೊಳ್ಳಿ.
ಶ್ರೀಮತಿ ಅವ್ರ ಹಣೆಗೆ ಕುಂಕುಮ ಇಡಿ. ಹಾಗೆ ಗೌಡ್ರೆ, ಪ್ರಸಾದನ ನನ್ನ ಮನೆಗೆ ಖಂಡಿತವಾಗ್ಲೂ ತಲುಪಿಸ್ಕೊಡ್ತೀನಿ. ಸರಿ ಶಾಸ್ತ್ರಿ. ಆ ಶಿವನ ಕೃಪೆ ಸದಾ ಕಾಲ ನಿಮ್ಮ ಕುಟುಂಬದವ್ರ ಮೇಲೆ ಇದ್ದೇ ಇರುತ್ತೆ. ಒಳ್ಳೇದಾಗಲಿ. ಮಾದೇವ 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 ಮಾದೇವ. ಸಿದ್ದು ಅವರೇ, ಆ ಹುಡುಗಿ ಎಷ್ಟು ಚೆನ್ನಾಗಿ ಹಾಡ್ತಿದ್ದಾಳಲ್ಲ, ಹೋಗಿ ಮಾತಾಡ್ಸ್ಕೊಂಬರೋಣವಾ? ನೀವು ಹೇಳಿದ್ಮೇಲೆ ಮುಗೀತು. ಬನ್ನಿ ಮೇಡಮ್ ಅವ್ರು, ಹೋಗಮ್ಮ. ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂತಾವರೆ ಮಂತಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗದ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಳೆ ಬೆಳಗಿವ್ನಿ ತುಪ್ಪವ ಕಾಯಿಸಿವ್ನಿ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಾದೇವ ನಿಮ್ಮ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನಮಸ್ಕಾರ ಶಿವಾಣಿವಾ. ನಮಸ್ಕಾರ ಸಿದ್ದೇಗೌಡ್ರೆ. ಓ, ನನ್ನ ಹೆಸರು ನಿನ್ಗೆ ಗೊತ್ತದಾ? ನಿಮ್ಮ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಸಿದ್ದೇಗೌಡ್ರಂದ್ರೆ ಊರಲ್ಲೆಲ್ಲ ಫೇಮಸ್ಸು. ಶಿವಾನಿ ಅವರೇ, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಮ ಹಾಡು ಕೇಳ್ತಿದ್ರೆ ಹಾಗೆ ಕೇಳ್ಕೊಂಡು ಕೂತ್ಬಿಡೋಣ ಅಂತ ಅನ್ಸುತ್ತೆ. ನಿಮ್ಮ ಹಾಡು ಎಷ್ಟು ಮುದ್ದೋ ನೀವು ಅಷ್ಟೇ ಮುದ್ದಾಗಿದ್ದೀರಾ. ಥ್ಯಾಂಕ್ ಯು, ಧನ್ಯವಾದಗಳು. ಶಿವಾನಿವಾ, ನಮ್ಮ ಮೇಡಮ್ ಅವ್ರಿಗೆ ನೀನು ನಿನ್ನ ಹಾಡು ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಬಾ, ಒಂದು ಫೋಟೋ ತಗೊಳ್ಮ ಬಾ. ಹಾ ಬನ್ನಿ. ನೋಡಿದ್ಯಮ್ಮ, ನನ್ನ ಪ್ರಶ್ನೆಗಳಿಗೆ ನಿನ್ನಿಂದ ಉತ್ತರ ಕೊಡಕ್ ಆಗ್ತಿಲ್ಲ ಅಂದ್ಮೇಲೆ ನಾನು ನಿಂಗೆ ಇಷ್ಟ ಇಲ್ಲ ಅಂತ ತಾನೆ? ಇಲ್ಲ ಇಲ್ಲ, ನೀನಂದ್ರೆ ನನಗೆ ಪ್ರಾಣ. ನೀನಂದ್ರೆ ನನಗೆ ಪ್ರಾಣ ಕಂದ. ಆದ್ರೆ ಆ ಪ್ರಾಣನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅಮ್ಮ, ಇದಕ್ಕೇನು ಹೇಳ್ತೀಯಾ? ಏನ್ ಹೇಳಿ? ನಿನ್ನ ಕಳ್ಕೊಂಡಿದ್ದಕ್ಕೆ ನಾನಾಗಲೇ ತುಂಬ ನೋವು ಅನ್ಭವಿಸ್ತಾ ಇದ್ದೀನಿ. ನನಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ, ನಿಮಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ, ಕ್ಷಮೆ ಕೇಳಕ್ಕೂ ಆಗ್ತಿಲ್ಲ. ಜೀವನ ಹೋದ್ಮೇಲೆ ಕ್ಷಮೆ ಕೇಳಿ ಏನ್ ಪ್ರಯೋಜನ ಅಮ್ಮ? ನೀನೇ ನನ್ನನ್ನ ಕೊಂದಿದ್ದು. ತಾಯಿ ಕಷ್ಟ ಏನು ಅಂತ ನಿಮಗೆ ಅರ್ಥ ಆಗ್ತಿಲ್ಲ. ತಾಯಿ ಹಾಗೂ ಕನ್ಸು ಕಂಡವಳಿಗೆ ಮಗು ಕಳ್ಕೊಳಕ್ ಇಷ್ಟ ಇರುತ್ತಾ? ನಿನ್ನ ನಾನು ಸಾಯಿಸಿಲ್ಲ ಕಂದ, ನನ್ನ ನಂಬು, ನಿನ್ನ ನಾನು ಸಾಯಿಸಿಲ್ಲ. ಇದಕ್ಕೆಲ್ಲ ಕಾರಣ ಅವರೇ.
ನಾನು ನಿನ್ನ ಕಳ್ಕೊಂಡೆ ಅಯ್ಯೋ. ಬಿಡು ಕಂದ, ನನ್ನ ಕ್ಷಮಿಸ್ಬಿಡು. ಇಲ್ಲ, ಎಲ್ರು ಹೇಳ್ತಿದ್ದಾರೆ ನನ್ನ ಕೊಂದಿ ನೀನೆ. ಸುಳ್ಳು ಹೇಳ್ತಿದ್ಯಾ? ನನ್ನ ಕೊಂದಿ ನೀನೆ, ನನ್ನ ಕೊಂದಿ ನೀನೆ. ಮೇಡಮ್ ಅವರೇ, ಆರಾಗದೆ ಅಂತ ಬೇಜಾರು ಮಾಡ್ಕೋಬೇಡಿ. ಅದು ಪುರೋಹಿತರು ಹೇಳಿದ್ರು ಅಂತ ಆಗದೆ ಅಷ್ಟೇ. ಆಮೇಲೆ ಅವ್ರೇನು ಅನ್ಕೋಬಾರ್ದಲ್ವೇ? ಹೋಗ್ಲಿ ಬಿಡಿ, ತಾಳಿನೇ ಕಟ್ಟಿದ್ದೀರಲ್ಲ, ಈಗ ಹಾರ ಹಾಕಿದ್ದಕ್ಕೆ ಯಾಕೆ ಹೀಗೆ ಆಡ್ತಿದ್ದೀರಾ? ಅಲ್ಲ, ನೀನು ಬೇಜಾರು ಮಾಡ್ಕೋಬಾರ್ದು ಅಂತ. ನೀವು ಹೀಗೆ ಕೇಳ್ತಿದ್ರೆ ನಾನು ಬೇಜಾರು ಮಾಡ್ಕೋತೀನಿ. ಅಯ್ಯೋಯ್ಯೋ, ಬೇಡ ಮೇಡಮ್ ಅವರೇ, ಬನ್ನಿ ಹೋಗಮ್ಮ. ಮೇಡಮ್ ಅವರೇ, ಅವರು ತ್ರಿಕಾಲಗ್ನಗಳಲ್ವೇ? ಹೌದು ಸಿದ್ದು ಅವರೇ. ಮೇಡಮ್ ಅವರೇ, ಅವ್ರೊಂಥರ ನಿಜವಾಗ್ಲೂ ದೇವರಿದ್ದಂಗೆ. ಒಳ್ಳೆ ಟೈಮಿಗೆ ಬಂದು ನಮ್ಮ ಮನ್ಸಿಗೆ ಸಮಾಧಾನ ಆಗೋ ಥರ ಧೈರ್ಯ ತುಂಬಿದ್ರು. ನಿಮ್ಗೊಂದು ವಿಷಯ ಗೊತ್ತೇ? ಏನು ವಿಷಯ? ಅದು ನಿಮಗೆ ತಾಳಿ ಕಟ್ಟಿದ್ನಲ್ಲ, ಆ ವಿಷಯ ನನ್ನೊಬ್ಬನಿಗೆ ಬಿಟ್ರೆ ಅವ್ರಿಗೆ ಗೊತ್ತಿದ್ದು. ಬನ್ನಿ ಬನ್ನಿ, ಒಂದು ನಮಸ್ಕಾರ ಹಾಕೊಂಬರಮ್ಮ. ಏನು ಕರ್ಮನ ಏನ, ಈ ಹೆಂಗಸನ ನಮ್ಮನೆ ಕರ್ಕೊಂಡೋಗಿ ಬಿಟ್ಟು ಊಟ ಹಾಕೋದು ಅಲ್ಲದೆ ಪೂಸಿ ಬೇರೆ ಹೊಡಿದು. ಅತ್ತೆ, ನೀವು ಹಾಗೆಲ್ಲ ಹೇಳಂಗಿಲ್ಲ. ನಮ್ಮ ಹೋಮ್ ಮಿನಿಸ್ಟರ್ ಆರ್ಡರ್ ಆಗಿದೆ, ನಿಮ್ಮನ್ನು ಕರ್ಕೊಂಡು ಬರಲೇಬೇಕು ಅಂತ ಹೇಳಿದಾಳೆ. ಇರಿ, ಅವಳ ಹತ್ರನೇ ಮಾತಾಡ್ತೀನಿ. ಹಲೋ, ಏನ್ರಿ ನೀವು ಇನ್ನು ಫೋನ್ ಮಾಡೋದ್ರಲ್ಲೇ ಇದ್ದೀರಾ? ಎಷ್ಟೊತ್ತಿಗೆ ಬರ್ತೀರಾ? ಅಯ್ಯೋ, ಇಲ್ಲೇ ಬಂದಿದ್ದೀನಿ ಕಣೆ. ನಿಮ್ಮಮ್ಮ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ನೀನೇ ಮಾತಾಡು, ತಗೋ ಮಾತಾಡು. ಹಲೋ ವೀಣಾ. ಅಮ್ಮ, ಏನಮ್ಮ ನೀನು? ಎಷ್ಟು ದಿವಸ ಆಯಿತು ನೀನು ನೋಡಿ. ಇವತ್ತು ಹಬ್ಬ ಬೇರೆ, ನಿನ್ನನ್ನು ಇಲ್ಲಿ ಕರ್ಕೊಂಬರ್ಲಿ ಅಂತ ನಮ್ಮನೆಯವ್ರನ್ನ ಅಲ್ಲಿವರೆಗೂ ಕಳಿಸಿದ್ರೆ ನೀನು ಬರಲ್ಲ ಅಂತ ಹೇಳ್ತಿದೀಯಂತೆ. ಯಾಕಮ್ಮ? ಅದು ಹಾಗಲ್ಲ ಕಣೆ, ಕೆಲಸ ಇದೆ ಅಂತ ನಿನಗೂ ಗೊತ್ತಲ್ವಾ. ಹಬ್ಬ ಬೇರೆ, ರಜಾ ಕೊಡಲ್ಲ ಯಾರೂ. ಅಮ್ಮ, ಏನಮ್ಮ ಹಬ್ಬದ ದಿನನೂ ಕೆಲಸ ಅಂತಿರ್ತೀಯ? ಇಷ್ಟೊತ್ತಿಗೆ ಒಂದು ಹಂತದ ಕೆಲಸ ಮುಗ್ದಿರುತ್ತೆ ತಾನೆ. ಬಾ ಅಮ್ಮ. ಅಲ್ಲ ಕಣೆ, ಅರ್ಥ ಮಾಡ್ಕೋ ಸ್ವಲ್ಪ. ಅಮ್ಮ, ನಿನ್ನ ಮಗಳು ನಾನು ಕರೀತಿದ್ದೀನಿ, ಬಾ ಅಮ್ಮ. ಸರಿ ಆಯಿತು, ಬರ್ತೀನಿ. ಸರಿ, ಬೇಗ ಬನ್ನಿ. ಆಯಿತು, ರೆಡಿಯಾಗಿ ಬರ್ತೀನಿ. ಹಾಂ, ಸರಿ ಸರಿ ಸರಿ, ಬೇಗ ಬನ್ನಿ. ಹೆಂಗೋ ವೇಸ್ಟ್ ಆಗಿ ಈ ಹೆಂಗಸನ್ನ ಮನೆ ಕರ್ಕೊಂಡು ಹೋಗ್ತಿದ್ದೀನಿ. ಕಸದಿಂದ ರಸ ಅನ್ನೋ ಹಾಗೆ ಈ ಹೆಂಗಸನ್ನ ಮನೆ ಕರ್ಕೊಂಡು ಹೋಗಿ ಯಾವಾಗಲೂ ಅತ್ತೆ ಮಾವನ ಪರನೇ ಮಾತಾಡೋ ನನ್ನ ಹೆಂಡ್ತಿನ ನನ್ನ ಪರ ಮಾತಾಡೋ ಹಾಗೆ ಮಾಡ್ಕೋಬೇಕು. ಅತ್ತೆ ರೆಡಿನಾ? ಬನ್ನಿ. ಹಾಂ ಬಂದೆ. ಹಾಂ ಬನ್ನಿ.